ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ ಹೊಂಟುದ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನೈಟಿಂದ ನ್ಯೂ ಇಯರ್ 31st ನೈಟಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವು ಇವತ್ತು ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ವೆಲ್ಕಮ್ ಮಾಡ್ಕೊಳ್ತೀವಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ಅನಿಸ್ತು. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ, ಆಯಿತಾ. ಇಲ್ಲಿ ಚರ್ಚ್ ಕೂಡ ಹೋಗಬೇಕು, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಆಲ್ರೆಡಿ 8:30 ಆಯಿತು. ನಮಗೆ 10:30ಗೆ ನಾವು ಚರ್ಚಲ್ಲಿ ಇರಬೇಕು. ಸೊ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಟ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ನಾವು ಚರ್ಚಿಗೆ ಕೂಡ ಹೊರಡ್ತೀವಿ. ಸ್ವಲ್ಪ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಗ್ರೇವಿ ಕೂಡ ಮಾಡ್ಕೋತಾ ಇದ್ದೀನಿ. ಹೀಗೆ ನೋಡಿದ್ರಲ್ಲ, ಚಿಕನನ್ನು ಮಾಡ್ಕೊಳ್ಳೋಣ ಅಂಥೇಳಿ ಚಿಕನ್ನ ಕೂಡ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿಯಾದಂಥ ರೆಸಿಪಿ ಇದು. ಆಲ್ರೆಡಿ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ಒಂದು ಸರಿ ನನ್ನ ಚಾನಲ್ನ ವಿಸಿಟ್ ಮಾಡ್ಬೋದು. ಅದಾದ ನಂತರ ನನ್ನ ಮಗಳು ಒಂದು ಚೂಡಿದಾರ್ ಟಾಪು ಕೂಡ ತುಂಬಾ ಲೂಸ್ ಆಗಿದೆ ಮಮ್ಮಿ ಅಂತ ಹೇಳಿದ್ಲು. ಸೊ ಅವಳಿಗೂ ಕೂಡ ಈ ಟಾಪನ್ನು ಹಿಡಿದು ಕೊಟ್ಬಿಟ್ಟು ನಾವು ಕೂಡ ಎಲ್ಲರೂ ಚೆನ್ನಾಗಿ ರೆಡಿ ಆಗಿಬಿಟ್ಟು ಊಟನೂ ಕೂಡ ಮಾಡ್ಕೊಂಡು ಹೋಗಿರಲಿಲ್ಲ. ಚರ್ಚಿಂದ ಮುಗಿಸ್ಕೊಂಡು ಬಂದು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ರೆಡಿಯಾಗಿ ಅಲ್ಲಿಂದ ಹೊರಡ್ತೀವಿ. ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಚರ್ಚ್ ಅಂತೂ ನೋಡಿದ ಕೂಡಲೇ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಲೈಟಿಂಗ್ಸಿಂದ ಅರೇಂಜ್ಮೆಂಟ್ ಮಾಡಿರ್ತಾರೆ. ಮತ್ತು ಮದುವೆ ಮನೆ ಏನು ಅನ್ನಬೇಕು ಆ ರೀತಿಯಲ್ಲಿ ಚರ್ಚ್ನ ಕೂಡ ಅಲಂಕಾರ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ನಾನು ನಮ್ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಚರ್ಚಿಗೆ ಹೋಗಿ ಬಂದ್ವಿ. ಹೇಗೆ ಕಾಣ್ತಾ ಇದ್ವಿ ಏನು ಐತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಚರ್ಚಲ್ಲಿ ಒಳಗಡೆ ಹೋಗಿ ಕುತ್ಕೊಂಡು ಕೂಡಲೇ ಅಲ್ಲಿ ಪ್ರಶಾಂತವಾದ ಜಾಗದಲ್ಲಿ ದೇವ್ರನ್ನ ಪ್ರೆಸೆನ್ಸ್ನ ಸ್ವೀಕಾರ ಮಾಡ್ತಾ ಅಲ್ಲಿ ಹಾಡುವಂಥ ಹಾಡುಗಳು ಆಗಿರ್ಬೋದು, ಅವರು ಹೇಳುವಂಥ ಬೈಬಲ್ ವಾಕ್ಯಗಳಾಗಿರ್ಬೋದು, ಅದನ್ನೆಲ್ಲ ಕೇಳಿ ಕರೆಕ್ಟ್ 12 ಗಂಟೆಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಕೂಡ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ಕೂಡಲೇ ಅಲ್ಲಿಂದ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಮತ್ತೇನಪ್ಪ ಅಂತಂದರೆ ಇದೆಲ್ಲ ಮುಗಿಸ್ಕೊಂಡು ಒಂದು ದೇವರ ವಾಗ್ದಾನ ಕೂಡ ಕೊಡ್ತಾರೆ. ಪ್ರತಿ ವರ್ಷ ಕೂಡ ಹಾಗೇ ಪ್ರತಿ ವರ್ಷವೂ ಒಬ್ಬೊಬ್ಬ ವ್ಯಕ್ತಿಗೆ ದೇವ್ರ ವಾಗ್ದಾನ ಅಥವಾ ದೇವರ ವರ್ಷದ ಪ್ರಾಮಿಸ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಅದನ್ನು ಕೂಡ ಕೊಟ್ಟರು. ಒಳ್ಳೆ ವಾಕ್ಯನೇ ಈ ವರ್ಷ ಬಂತು ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಅಲ್ಲೇ ಚರ್ಚ್ನಲ್ಲಿರುವಂಥ ಸ್ವಲ್ಪ ಜನಕ್ಕೆ ವಿಶ್ ಎಲ್ಲ ಮಾಡಿ ಅಲ್ಲಿ ಕೊಡುವಂಥ ಕೇಕು ಮತ್ತು ಟೀ ಎಲ್ಲ ಕುಡಿದು ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ನಾವು ಕೂಡ ಫ್ಯಾಮಿಲಿ ಒಟ್ಟಿಗೆ ಒಬ್ರಿಗೊಬ್ಬರು ಸೆಲೆಬ್ರೇಟ್ ಮಾಡಿಕೊಂಡು ಒಬ್ರಿಗೊಬ್ರು ವಿಶಸ್ನ ಹೇಳ್ಕೊಂಡು ಅಲ್ಲಿಂದ ಒಳ್ಳೆ ಫೋಟೋಸ್ನ ತೆಗೆಸ್ಕೊಂಡು ನಾವಂತೂ ಬರ್ತೀವಿ. ಹೇಗಿದೆ ನನ್ನ ಫ್ಯಾಮಿಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ. ನೋಡಿದ್ರಲ್ಲ, ಈ ರೀತಿ ಎಲ್ಲ ಆದ ನಂತರ ನಮ್ಮ ಅತ್ತೆಗೂ ಕೂಡ ರಾತ್ರಿ ಹೊತ್ತು ಓಡಾಡಬೇಕಾದ್ರೆ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಅವರಿಗೆ ಲೈಟಿಂಗ್ಸ್ ಎಲ್ಲ ಜಾಸ್ತಿ ನೋಡಿದಾಗ ಅವರಿಗೆ ಕಣ್ಣಿಗೆ ಚುಚ್ಚಿದ ಹಾಗೆ ಆಗುತ್ತೆ. ಹಾಗಾಗಿ ಅವ್ರನ್ನ ಕೈ ಹಿಡ್ಕೊಂಡು ಹೋಗಬೇಕಾಗತ್ತೆ. ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಬ್ರಿಗೇಡ್ ರೋಡಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೂ ನೋಡಿದ್ವಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂಥೇಳಿ. ಅಲ್ಲೆಲ್ಲ ಹತ್ರ ಬ್ಯಾರಿಗೇಡ್ ಹಾಕಿಬಿಟ್ಟಿದ್ರು. ಎಲ್ಲ ಆಲ್ರೆಡಿ 8 ಗಂಟೆಗೆಲ್ಲ ಕ್ಲೋಸು ಅಂತಲೇ ಹೇಳಿದ್ರು. ಅಲ್ಲಿಂದ ಮನೆಗೆ ಬಂದ ಕೂಡಲೇ ನಾನು ಎಂಥ ತಪ್ಪು ಮಾಡಿದ್ದೀನಿ ನೋಡಿ. ಇಲ್ಲಿ ವಿಶ್ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಬರ್ತಿದ್ದೀನಿ. ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಬರಿಬೇಕಾಗಿತ್ತು. ಅದನ್ನು ಬರೆಯದೇ ಈ ರೀತಿಯಾದಂಥ ತಪ್ಪನ್ನು ಮಾಡಿಬಿಟ್ಟಿದ್ದೀನಿ. ಹಾಗೆ ಮತ್ತು ನನ್ನ ಫ್ಯಾಮಿಲಿ ಆದಂಥ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತಲೇ ಹೇಳ್ತೀನಿ. ಹೇಳೋದೇನು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಕೂಡ. ನನಗೆ ಸಪೋರ್ಟ್ ಮಾಡಿದಂಥ, ಇನ್ನು ಮುಂದೆ ಸಪೋರ್ಟ್ ಮಾಡುವಂಥ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತು ಅಲ್ಲಿಂದ ಬಂದ ಕೂಡಲೇ ನಾವು ಕೂಡ ಎಲ್ಲರೂ ಮಲ್ಕೊಂಡು ಬೆಳಗ್ಗೆ ಪೀಸಾಗಿ ಎದ್ದು ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆವತ್ತಿನ ದಿನ ಮಟನ್ ಗ್ರೇವಿ ಮತ್ತು ಗೀ ರೈಸು, ಚಿಕನ್ ಗ್ರೇವಿ ಅದನ್ನೆಲ್ಲ ಮಾಡಿಕೊಂಡು ಪಾಯಸ ಎಲ್ಲ ಮಾಡಿದ್ವಿ. ಅದನ್ನು ಎಲ್ಲ ತಿಂದ್ಕೊಂಡು ಮತ್ತು ರಾತ್ರಿಗೆ ಕಾಯ್ತಾ ಇದ್ವಿ. ರಾತ್ರಿ ಅಂತಂದರೆ ನಮ್ಮ ಅಕ್ಕ ಬಾವ ಡ್ಯೂಟಿಗೆ ಹೋಗೋದ್ರಿಂದ ಅವರು ಈವ್ನಿಂಗ್ ಬರ್ತೀವಿ ಅಂತ ಹೇಳಿದರು. ಸೊ ಅವ್ರಿಗಾಗಿ ಕೂಡ ನಾವು ವೇಟ್ ಮಾಡ್ತಾಯಿದ್ವಿ. ಹೊಸ ವರ್ಷ ಅಂದರೆ ಕೆಲವೊಬ್ಬರು ಏನು ಮಾಡ್ತಾರಂದರೆ ಪಾರ್ಟಿ ಅದು ಇದು ಅಂಥೇಳಿ ಹೋಗ್ತಾರೆ, ಆಚೆ ಹೋಗ್ತಾರೆ. ನಾವು ಫ್ಯಾಮಿಲಿ ಒಟ್ಟಿಗೆ ಹೊಸ ವರ್ಷನ ಮಾಡ್ಕೊಳ್ತೀವಿ. ಪ್ರತಿ ವರ್ಷವೂ
ಕೂಡ ಹಾಗೆಯೇ ಬೇರೆಯವರೊಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದಕ್ಕಿಂತ ನನಗೆ ಸಮಾಧಾನ ಅಂತ ಹೇಳಿ ಅನಿಸುತ್ತೆ ಫ್ಯಾಮಿಲಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು. ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ. ನಾವಂತೂ ಈ ವರ್ಷ ತುಂಬಾ ಅದ್ಧೂರಿಯಾಗಿಯೇ ವೆಲ್ಕಮ್ ಮಾಡ್ಕೋಬೇಕು ಅಂತಲೇ ಇದ್ವಿ. ತುಂಬಾ ಅದ್ಧೂರಿಯಾಗಿಯೇ ನಾವು ವೆಲ್ಕಮ್ ಮಾಡ್ಕೊಂಡ್ವಿ. ಅಲ್ಲಿ ಇರುವಂಥ ಚರ್ಚಲ್ಲಿ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು, ನಾವು ಕೂಡ ಈವ್ನಿಂಗ್ ಚರ್ಚಿಗೆ ಬಂದಿದ್ವಲ್ಲ, ಅಲ್ಲಿ ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಭಾನುವಾರ 1ನೇ ತಾರೀಕು ಭಾನುವಾರ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ನನ್ನ ಫ್ಯಾಮಿಲಿ ಅಂತ ಏನು ಹೇಳ್ತೀವಲ್ಲ ಅವರೆಲ್ಲರೂ ಕೂಡ ಬಂದಿದ್ದರು. ನಮ್ಮ ಅಕ್ಕ, ನಮ್ಮ ಭಾವ, ಅವ್ರ ಮಕ್ಕಳು ಮತ್ತು ಇನ್ನೊಬ್ಬರು ಭಾವ ಆಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರೂ ಚೆನ್ನಾಗಿ ಊಟ ಮಾಡಿಕೊಂಡು ನಾನೇ ಮನೆಯಲ್ಲಿ ಕೇಕ್ನ ಕೂಡ ಪ್ರಿಪೇರ್ ಮಾಡಿದ್ದೆ. ಆ ವಿಡಿಯೋನ ನಾನು ತೆಗೆದುಕೊಳ್ಳೋಕ್ಕಾಗಲಿಲ್ಲ. ನಿಮಗೇನಾದರೂ ಕೇಕ್ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ನಾನು ಹಾಕ್ತೀನಿ ಆಯಿತಾ. ಇದನ್ನೆಲ್ಲ ಮಾಡ್ಕೊಂಡಾದಮೇಲೆ ಕೇಕ್ ಕಟಿಂಗ್ ಮಾಡೋಣ ಅಂಥೇಳಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ನಾವು ಕೂಡ ಕೇಕ್ ಕಟಿಂಗ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಒಬ್ಬೊಬ್ಬರಿಗೆ ಕರಿಬೇಕಲ್ಲ, ನಮ್ಮ ಯಜಮಾನ್ರು ಹಾಡಿನ ಮೂಲಕ ಹಾಗೆ ಹೀಗೆ ಅಂಥೇಳಿ ಕರಿತಾ ಇದ್ದಾರೆ ನೋಡಿ ನೀವೇ. तू गिर शिकरे मा जाम तिकडे मोरा तू संडे मा तू किल्लर कंट्रोल मा कप ए जाम ए गडिया दिसाली की अण्णा जल्दी तो इथं हात ये बघून एकदा हॅपी न्यू खैमा काढला तिने काय देवा ಇದೆಲ್ಲ ಆದಮೇಲೆ ಒಬ್ರಿಗೊಬ್ರು ಕೇಕೆಲ್ಲ ತಿನ್ನಿಸ್ಕೊಂಡು ವಿಶಸ್ನ ಹೇಳ್ಕೊಂಡು ತುಂಬಾ ಪ್ರೀತಿಯಿಂದನೇ ವೆಲ್ಕಮ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಮಗಂತೂ ಭಾಳನೇ ಖುಷಿ ಆಗುತ್ತೆ ಫ್ಯಾಮಿಲಿ ಒಟ್ಟಿಗಿರೋದು. ನನಗಂತೂ ತುಂಬಾ ಸಮಾಧಾನ ಕೂಡ ಅಂತ ಹೇಳಿ ಅನಿಸುತ್ತೆ. ಯಾಕಂದರೆ ವರ್ಷವಿಡೀ ನಾವು ಬೇರೆ ಜಂಜಾಟದಲ್ಲಿ ಹಂಗೆ ಹಿಂಗೆ ಎಲ್ಲ ಇದ್ದರೂ ಕೂಡ ನಮ್ಮ ಫ್ಯಾಮಿಲಿಯನ್ನು ನೋಡಿದ ಕೂಡಲೇ ನಮಗೆ ಎಷ್ಟು ಖುಷಿ ಆಗುತ್ತಲ್ವ. ನನಗಂತೂ ಅನಿಸುತ್ತೆ ಫ್ಯಾಮಿಲಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನನ್ನ ಪ್ರಿಫರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಅದೇ ಹೇಳ್ತೀನಿ, ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಅದಾದಮೇಲೆ ಬೇರೆ ಎಲ್ಲ. ನನಗಂತೂ ಭಾಳನೇ ಖುಷಿ ಆಗುತ್ತೆ ಈ ರೀತಿ ಎಲ್ಲ ಮಾಡೋದಕ್ಕೆ. ಚಿಕ್ಕ ಸಣ್ಣ ಪುಟ್ಟ ಆದರೂ ಕೂಡ ಅಷ್ಟೇ ಫ್ಯಾಮಿಲಿ ಒಟ್ಟಿಗೆ ಹಂಚ್ಕೊಳ್ಬೇಕು, ಫ್ಯಾಮಿಲಿ ಒಟ್ಟಿಗೆ ಇರಬೇಕು, ಫ್ಯಾಮಿಲಿ ಒಟ್ಟಿಗೆ ಟ್ರಿಪ್ ಹೋಗಬೇಕು. ಇದನ್ನೇ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಹೇಗನ್ಸುತ್ತೆ ಏನು ಎತ್ತ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನೋಡಿದ್ರಲ್ಲ, ಈ ರೀತಿಯಾಗಿ ಒಬ್ರಿಗೊಬ್ರು ವಿಶಸ್ನ ಹೇಳ್ಕೊಂಡು ನಾವಂತೂ ಸೆಲೆಬ್ರೇಟ್ ಮಾಡಿದ್ದಾಯಿತು. ಇದೆಲ್ಲ ಆದಮೇಲೆ ಕೆಲವೊಂದಿಷ್ಟು ಮಕ್ಕಳು ಕೂಡ ಡ್ಯಾನ್ಸ್ ಎಲ್ಲ ಮಾಡಿದ್ರು. ನಾವು ಕೂಡ ಒಟ್ಟಿಗೆ ಡ್ಯಾನ್ಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಂಜಾಯ್ ಮಾಡೋದ್ರ ಜೊತೆಗೆ ಒಳ್ಳೆ ಒಂದು ವಾತಾವರಣ ಕೂಡ ಕ್ರಿಯೇಟ್ ಆಗಿತ್ತು. ಸೊ ನೋಡಿದ್ರಲ್ಲ, ನಮ್ಮ ಭಾವ, ನಾನು, ನನ್ನ ಭಾವನ ಮಕ್ಕಳು, ನನ್ನ ಮಕ್ಕಳು ಎಲ್ಲರೊಟ್ಟಿಗೆ ಸೇರಿ ತುಂಬಾ ಗ್ರ್ಯಾಂಡಾಗಿಯೇ ಹೊಸ ವರ್ಷನ ವೆಲ್ಕಮ್ ಮಾಡ್ಕೊಂಡ್ವಿ. ನೋಡಿದ್ರಲ್ಲ ಹೇಗೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಹೇಳಿ. ನಿಮಗೆಲ್ಲ ಈ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತಲೇ ಅಂದ್ಕೊಂಡಿರ್ತೀನಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಫ್ಯಾಮಿಲಿಗಿಂತ ನನಗೆ ಬೇರೆ ಜಗತ್ತಿಲ್ಲ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನನ್ನ ಹೊಸ ಯೂಟ್ಯೂಬ್ ಫ್ಯಾಮಿಲಿ ಕೂಡ ಸೇರಿಕೊಂಡಿದೆ. ಹೊಸ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನನ್ನ ಫ್ಯಾಮಿಲಿ ಹೇಗಿದೆ, ನಿಮ್ಗೇನು ಅನಿಸುತ್ತೆ ನನ್ನ ಫ್ಯಾಮಿಲಿ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ನನಗೂ ಕೂಡ ಖುಷಿ ಆಗುತ್ತೆ. ನೀವು ಒಳ್ಳೊಳ್ಳೆ ಕಾಮೆಂಟ್ಗಳನ್ನ ಹಾಕಿದ್ರೆ ನನಗೆ ಭಾಳನೇ ಖುಷಿ ಆಗುತ್ತೆ. ಅದನ್ನು ಓದೋದಕ್ಕಾಗಿರ್ಬೋದು, ಅದನ್ನು ನೋಡೋದಕ್ಕಾಗಿರ್ಬೋದು. ನನಗಂತೂ ಅದೊಂದು ಮೋಟಿವೇಟ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಬೇರೆ ಒಂದು
ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಸೊ ನೋಡಿದ್ರಲ್ಲ ಹೇಗಿದೆ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಕೂಡ ಫ್ಯಾಮಿಲಿ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕಲ್ಲ, ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.